ಮಂತ್ರಿ ಭೋಜ್ಯೇಷು ಮಾತಾ ರೂಪೇಷು ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಶಯನೇಷು ರಂಭಾ. ಎಂತೆ ನಾನು ನಿಮ್ಮನ್ನು ಇಷ್ಟು ದಿನ ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ. ಅವರೆಲ್ಲ ನನಗೆ ಅಷ್ಟೆಲ್ಲ ಹಿಂಸೆ ಕೊಡ್ತಾಯಿದ್ರು. ನಿಮ್ಮನ್ನು ನೆನೆಸ್ಕೊಂಡು ಕೂಡಲೇ ನೋವೆಲ್ಲ ಮಾಯ ಆಗ್ಬಿಡ್ತಾ ಇತ್ತು. ಈಗ ಇಲ್ಲಿ ನಿಮ್ಮ ಜೊತೆ ಇದೀನಲ್ಲ ನೋಡಿ, ಈ ನೆಮ್ಮದಿ ಜಗತ್ತಲ್ಲೇ ಸಿಗೋದಿಲ್ಲ ಅನ್ಸತ್ತೆ. ನಮಗೂ ಅಷ್ಟೇ ಸರ್. ನಿಮ್ಮನ್ನು ನೆನೆಸ್ಕೊಳ್ತಾ ಇರೋ ಕ್ಷಣನೇ ಇಲ್ಲ. ಅದೆಷ್ಟು ದೇವ್ರಿಗೆ ನನ್ನ ಅಗಸ್ಯ ಸರ್ನ ವಾಪಸ್ ಕೊಟ್ಬಿಡು ಅಂತ ಕೇಳಿದೀನು. ಸದ್ಯ ನನ್ನ ಪ್ರಾರ್ಥನೆ ಆ ದೇವ್ರಿಗೆ ಕೇಳಿಸಿದೆ. ಅತಿಯ ಏಳಿಗೆ ಸತಿಯ ಕೈಲಿದೆ, ಪತಿಹಿತವೇ ಸುಖ ಮಾಂಗಲ್ಯವೇ ಮುಖ ಎನ್ನುವ ಸತಿಯೇ ಉಸಿರಿರು ತನಕ. ಅವತ್ತು ರಾಜ್ಯೋತ್ಸವದ ದಿನ ನಾನು ರೆಸ್ಟ್ ರೂಮ್ಗೆ ಅಂತ ಹೋದೆ. ನನ್ನನ್ನು ಕಿಡ್ನಾಪ್ ಮಾಡಿದ್ದು ಯಾರು ಹೇಳ್ತಿ? ಸರ್, ಯಾರೋ ನಿಮ್ಮ ಮೇಲೆ ವೃತ್ತಿ ಮಾತ್ಸರ್ಯ ಇರೋರೆ ಹಾಗೆ ಮಾಡಿರ್ತಾರೆ. ನೀವು ಯಾಕೆ ಇವೆಲ್ಲ ಈಗ ಯೋಚನೆ ಮಾಡ್ತಿದ್ದೀರಾ? ನೀವು ಮೊದಲು ಹುಷಾರಾಗಬೇಕು, ಆಮೇಲೆ ಯಾರು ಏನು ಅಂತೆಲ್ಲ ಯೋಚನೆ ಮಾಡೋಣ. ಅಲ್ಲ ಹೇಳ್ತಿ, ಅಲ್ಲಿ ನಾನು ಒಂಟಿಯಾಗಿದ್ದಾಗ ಏನನ್ಸ್ತಾ ಇತ್ತು ಗೊತ್ತಾ? ಅಕಸ್ಮಾತ್ ನಾನು ಅಲ್ಲೇ ಏನಾದರೂ ಸತ್ತೋಗ್ಬಿಟ್ಟಿದ್ದಿದ್ರೆ. ಸರ್, ಬಿಡ್ತು ಅನ್ನಿ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನನ್ನ ತಾಳಿಗೆ, ನನ್ನ ಪ್ರೀತಿಗೆ ಆಯುಷ್ಯ ತುಂಬ ಗಟ್ಟಿ. ನನ್ನ ತಾಳಿ ನನ್ನ ಪ್ರೀತಿನ ಉಳಿಸುತ್ತೆ ಸರ್, ಕಾಪಾಡುತ್ತೆ. ಹೀಗೆಲ್ಲ ಮಾತಾಡಬೇಡಿ. ಮುಂದೇನಾಗ್ತದೆ ಅಂತ ಯಾರು ಕಂಡಾರು ಹೇಳು? ನನಗೆ ಯಾವಾಗ ಯಾರು ಬಂದು ಏನು ಮಾಡಾರೋ ಗೊತ್ತಿಲ್ಲ. ನಮ್ಮ ಕೈಲಿ ಏನಿದೆ ಶಂಕರ? ಅದಕ್ಕೆ ಈ ವಿಲ್ ಮಾಡಿಬಿಟ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಕಳ್ಳ. ಏನಪ್ಪಯ್ಯ ಮಾತಾಡ್ತಾ ಇದ್ಯಾ ನೀನು? ನಿನ್ನನ್ನು ಮುಟ್ಟಕ್ಕೆ ಯಾವನೋ ಬತ್ತಾನ? ಅದ್ ಯಾವನ್ ಬತ್ತಾನೆ? ನಾನಿರುವಾಗ ಅದ್ ಯಾವನ್ ನನ್ನನ್ನು ದಾಟ್ಕೊಂಡು ನಿನ್ನವರೆಗೂ ಬತ್ತನೋ ನಾನು ನೋಡ್ತೀನಿ. ಅಂತ ಗಂಡು ಈ ಭೂಮಿ ಮ್ಯಾಗ ಹುಟ್ಟೇ ಇಲ್ಲ. ಹಂಗು ಯಾವ ನನ್ನ ದಾಟ್ಕೊಂಡ್ ಬಂದ ಅಂತ ಇಟ್ಕೋ. ನನ್ನ ಮಗನ್ ರುಂಡ ಮುಂಡ ಚೆಂಡಾಡ್ಬಿಟ್ಟು ನಿನ್ ಕಾಲ್ ಕೆಳಿಕ್ ಹಾಕ್ತೀನಿ. ಭೈರದೇವಿ ಅಮ್ಮೋರ್ಗೆ ಭೈರದೇವಿ ಅಮ್ಮೋರ್ಗೆ ಭೈರದೇವಿ ಅಮ್ಮೋರ್ಗೆ ಭೈರದೇವಿ ಅಮ್ಮೋರ್ಗೆ ಭೈರದೇವಿ ಅಮ್ಮೋರ್ಗೆ ಭೈರದೇವಿ ಅಮ್ಮೋರ್ಗೆ ಭೈರದೇವಿ ಅಮ್ಮೋರ್ಗೆ
ಯಾಕಪ್ಪ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ? ಹೇಳು, ಅದ್ಯಾವ ನನ್ನ ಮಗ ಬರ್ತಾನೆ ಹೇಳು. ಹೇಳ್ತೀನಿ ಶಂಕರ, ಹೇಳ್ತೀನಿ. ನಿನಗೆ ಹೇಳ್ಬಾರ್ದು ಅಂದ್ಕೊಂಡಿದ್ದೆ, ಆದರೆ ನಿನಗೆ ಹೇಳೋ ಸಮಯ ಬಂದುಬಿಟ್ಟೈತೆ. ಪ್ರಭು ನಾರಾಯಣ ನಾರಾಯಣ, ಇದೇನು ಸ್ವಾಮಿ ಈ ಅವತಾರ? ನಾನೀಗ ಅರಿಹಂತ ನಾರದರು. ಇದು ನನ್ನ ಹೊಸ ವೇಷ. ನಾನು ಅನುಸರಿಸುವುದು ನನ್ನದೇ ಹೊಸ ಸಿದ್ಧಾಂತ. ಅರಿಹಂತ ಎಂದರೆ ವೈರಿಗಳ ಸಂಹಾರ ಮಾಡುವವ. ಆಹಾ, ಈ ಕಾರ್ಯಕ್ಕೆ ಸರಿಯಾಗಿ ಹೊಂದುವ ಹೆಸರು, ಹೊಂದುವ ವೇಷ. ಆದರೆ ಈ ರೂಪದಲ್ಲಿ ಏನೇನು ಮಾಡುವ ಯೋಜನೆ ಇದೆ ಪ್ರಭು? ನಾನೀಗ ತ್ರಿಪುರಾಸುರರನ್ನು ಪರೀಕ್ಷಿಸಬಹುದು ಅಷ್ಟೇ. ಈಗಾಗಲೇ ಇರುವ ಭಾವನೆಯನ್ನು ಹೊರಗೆಳೆಯಬಹುದೇ ವಿನಃ ಇಲ್ಲದ ಭಾವನೆಗಳನ್ನು ಅವರಲ್ಲಿ ತುಂಬುವಂತಿಲ್ಲ. ಅದು ಅಧರ್ಮವಾಗುತ್ತದೆ. ಹಾಗಾಗಿ ನನ್ನ ಮೊದಲನೆಯ ಹೆಜ್ಜೆ ಅವರ ಅಂತಃತತ್ವದ ಪರೀಕ್ಷೆ. ನನ್ನದೇ ಹೊಸ ಧರ್ಮವನ್ನು ಅವರೆಷ್ಟು ನಂಬುತ್ತಾರೆ, ಬೆಂಬಲಿಸುತ್ತಾರೆ ಎನ್ನುವ ಪರೀಕ್ಷೆ. ಅರ್ಥವಾಯಿತು ಪ್ರಭು. ನ್ಯಾಯವಾದ ಮಾರ್ಗದಲ್ಲಿ ನಡೆದು ಅವರ ನಿಜವಾದ ವ್ಯಕ್ತಿತ್ವವನ್ನು ಹೊರಗೆಳೆಯುತ್ತೀರಿ. ಶಿವಭಕ್ತರ ಭಕ್ತಿಯ ಆಳವನ್ನು ಅಳೆಯುತ್ತೀರಿ ಅಲ್ಲವೇ? ನಾರಾಯಣ ನಾರಾಯಣ, ಕಾಲ ಕಾಲಕ್ಕೆ ಅಸುರರನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಾಗಿದ್ದು ನಿಮ್ಮಿಂದ ಮಾತ್ರ. ಮೋಹಿನಿಯಾಗಿ ಹೋಗಿ ಅಮೃತ ಪಾನವನ್ನು ತಡೆದಿದೆ. ಈಗ ಅರಿಹಂತನಾಗಿ ಹೋಗಿ ಕಪಟ ಭಕ್ತಿಯನ್ನು ಅಂತ್ಯಗೊಳಿಸುತ್ತಿದ್ದೀರಿ. ನಿಮ್ಮ ಲೀಲೆಯೇ ಅದ್ಭುತವೇ. ಜಗತ್ತಿನ ಒಳಿತಿಗಾಗಿ ಅವತಾರ ಎತ್ತಲೇಬೇಕಲ್ಲ ನಾರದರೆ. ಶಿವಪಾರ್ವತಿಯರ ಮನಸ್ತಾಪ ದೂರವಾಗಬೇಕೆಂದರೆ ಅರಿಹಂತನಾಗದೆ ಅನ್ಯ ಮಾರ್ಗವಿಲ್ಲ. ವಿನೇಶ್ವರಿ, ಯಾಕಮ್ಮ ಇಲ್ಲಿ ಕೂತ್ಕೊಂಡು ನಡ್ತಾ ಇದೀಯಾ? ಏನಾಯ್ತು? ನನ್ಗೆ ಗೊತ್ತಿರೋದೇ ಇದೊಂದು. ಇದಕ್ಕೆ ತಣ್ಣೀರು, ಇದ್ರಲ್ಲಿ ಕಣ್ಣೀರು. ನನ್ನ ಚಿಕ್ಕ ವಯಸ್ಸಿಂದನೂ ಪಡ್ಕೊಂಡು ಬಂದಿದ್ದೆ ಇದು. ಕೊನೆಗೆ ಉಳ್ಕೊಳ್ಳೋದು ಇದೆ. ದಡ್ಡಿ ದಡ್ಡಿ, 2 ಸಲ ನನ್ನಂಥ ಪರೋಡಿಗೆ ಕಾರ್ ಕೊಡಿಸಿ ಶ್ರೀಮಂತೆ ಕಣಿ ನೀನು. ನಿನ್ನನ್ನು ನೀನೇ ಡಿಗ್ರೇಡ್ ಮಾಡ್ಕೋಬಾರ್ದು ನೋಡಮ್ಮ. ನೀರು, ನಿದ್ದೆ, ಊಟ, ನೆರಳು ಮನುಷ್ಯನಿಗೆ ಇಷ್ಟೇ ಬೇಕಾಗಿರೋದು. ಈ ಹಣ ಇದೆಯಲ್ಲ, ಇದು ನಾವುಗಳು ಮನುಷ್ಯರು ಮಾಡ್ಕೊಂಡಿರೋದು. ಅದಕ್ಕೆ ಅಂತ ಕಣ್ಣೀರು ಹಾಕೋಕೋಬಾರ್ದು, ಆಯ್ತಾ? ಈಗ ಅಳಬಾರ್ದು, ಊಟ ಮಾಡೋಣ ಬಾ. ನನಗೆ ಬೇಡ ರೀ, ನನ್ನ ಕೈ ಏನು ತಿನ್ನೋದಕ್ಕಾಗಲ್ಲ. ಸರಿ ಆಯಿತು, ನಿನ್ನ ಕೈಯಲ್ಲಿ ನೀನು ತಿನ್ಬೇಡ, ನನ್ನ ಕೈಯಲ್ಲಿ ನಾನು ತಿನ್ನಿಸ್ತೀನಿ, ನೀನು ಬಾಯಲ್ಲಿ ತಿನ್ನು ಅಷ್ಟೇ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಯಾಕೋ ನನ್ನ ಮನಸ್ಸು ಸರಿ ಇಲ್ಲ. ಲೇ ಮೀನಾ, ಬೆಳಿಗ್ಗೆ ಹುಟ್ಟಿ ಸಂಜೆ ಸತ್ತೋಗೋ ಹೂಗಳು ಕೂಡ ಬಿಸಿಲಲ್ಲಿ ನಗೋದನ್ನು ಬಿಡೋದಿಲ್ಲ. ಅಂಥ ಹೂಗಳ ಮಧ್ಯೆ ಬೆಳೆದೋಳ್ ಕಣೆ ನೀನು.
ನೀನು ಆ ಹೂಗಳ ಥರನೇ ಇರಬೇಕು. ಮನಸ್ಸು ಮಾಡಿದ್ರೆ ಕಲ್ಲನ್ನ ನೀರಲ್ಲಿ ಕೂಡ ತೇಲಿಸ್ಬೋದು ಅಂತ ಹೇಳ್ಕೊಟ್ಟಿರೋ ರಾಮಾಯಣನೇ ಇದೆ. ಸಾಧನೆ ಮಾಡಬೇಕಾಗಿರೋರಿಗೆ ಸ್ಫೂರ್ತಿ ಆಗಬೇಕಾಗಿರೋದು ಅದು ಅಲ್ವಾ? ಇರು, ತಟ್ಟೆ ತಗೊಂಬರ್ತೀನಿ. ದೇವಸ್ಥಾನದ ಮುಂದೆ ಕೂತಿದ್ದೋಳು, ದೇವ್ರನಮ್ಮ ಹಾಡ್ತಿದ್ದೋಳು, ನಂಬಿಕೆ ಕೊಡ್ಕೊಂಡ್ರೆ ಹೇಗಮ್ಮ? ಹಾಗೆಲ್ಲ ಹಠ ಮಾಡಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಒಂದು ತುಂಬ ಊಟ ಮಾಡಬೇಕು, ಆಯ್ತಾ? ಆಹಾ, ಇಲ್ಲಿ ಅಂತಾನು ಆ ಮಾಡು. ನನಗೆ ಬೇಡ ರೀ. ಅತ್ತೆ ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ರಲ್ಲ, ನಾನು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರ್ದೋಳು. ನಾನು ಯಾವ ಸಾಧನೆನೂ ಮಾಡದೆ ಇರೋಳು. ಮೀನಾ, ನಿನ್ನ ಕೈಯಲ್ಲಿ ಆಗತ್ತಮ್ಮ, ನಂಬಿಕೆ ಬೇಕು ಅಷ್ಟೇ. ಸ್ವತಂತ್ರವಾಗಿದ್ದಾಗಲೇ ನನ್ನ ಕೈ ಏನೂ ಸಾಧನೆ ಮಾಡೋದಕ್ಕಾಗ್ಲಿಲ್ಲ. ಇನ್ನ ಈ ಬಂಧನದಲ್ಲಿ ಇಟ್ಕೊಂಡು ನಾನು ಏನು ಸಾಧನೆ ಮಾಡೋದಕ್ಕಾಗತ್ತೆ ಹೇಳಿ? ನೋಡು, ಲಂಕಾನಲ್ಲಿ ಸೀತೆ ರಾಮನಿಗೋಸ್ಕರ 1 ವರ್ಷ ಕಾದ್ಲು. ಒಂದಾಗ್ತಿದ್ದಂಗೆ ಇಬ್ರು ದೂರ ಹೋದ್ರು. ಅದೇ ಶಬರಿ ರಾಮನಿಗೋಸ್ಕರ 79 ವರ್ಷ ಕಾದ್ಲು. ಕಡೆಗೆ ರಾಮನ ದರ್ಶನ ಆಗ್ತಿದ್ದ ಹಾಗೆ ಅವಳು ಬಯಸಿದ ಮೋಕ್ಷ ಸಿಕ್ಬಿಡ್ತು. ಇದರ ತಾತ್ಪರ್ಯ ಏನು ಹೇಳು? ಬೇಗ ಸಿಗೋದು ಅಷ್ಟೇ ಬೇಗ ದೂರ ಆಗೋಗ್ಬಿಡತ್ತೆ ಅಂತ. ನಿಧಾನವಾಗಿ ಸಿಗೋದು ನಾವು ಬಯಸಿದ್ದನ್ನೇ ಕೊಡತ್ತೆ ಅಂತ. ಇದೆಲ್ಲ ನೀವೆಲ್ಲಿ ತಿಳ್ಕೊಂಡ್ರಿ ಅಂತ ನನ್ಗೆ ಕೇಳಬೇಡ. ಇದೆಲ್ಲನೂ ತಮ್ಮದೇ ಮಾತುಗಳು. ನಿನ್ನ ನಂತರ ಆವಾಗ ಕೇಳಿಸ್ಕೊಂಡು ಹಿಂಗೆ ಬಿಡ್ತಾ ಇರ್ತೀನಿ ಅಷ್ಟೇ. ತನಗೋಸ್ಕರ ಬದುಕೋನು ತವರಿಗೆ ಹತ್ರ ಆಗಿದ್ರೆ ಬೇರೆಯವ್ರಿಗೋಸ್ಕರ ಬದುಕೋನು ದೇವ್ರಿಗೆ ಹತ್ರ ಆಗಿರ್ತಾನೆ ಅಂತ ಸಾಹಸ ಸಿಂಹನೇ ಹೇಳಿದ್ದಾರೆ. ನೀನು ಅಂತವಳೆ ಕಡೆ ಮೀನಾ. ಎಲ್ರಿಗೂ ಒಳ್ಳೆದನ್ನ ಬಯಸೋಳು ನೀನು. ದೇವ್ರು ನಿನಗೆ ಕೆಟ್ಟದನ್ನ ಬಯಸ್ತಾನ? ಸತ್ಯ ಮಾಡಿ ಹೇಳ್ತೀನಿ ಕೇಳಿ ಮೀನಾ, ಒಂದಲ್ಲ ಒಂದಿನ ನೀನು ಕೆಲ್ಸಕ್ಕೆ ಬಾರ್ದವಳು, ನಿನ್ನ ಕೈಲಿ ಏನೂ ಆಗೋದಿಲ್ಲ, ನೀನು ಪ್ರಯೋಜನಕ್ಕೆ ಇಲ್ಲ ಅಂತ ಯಾರ್ಯಾರು ಹೇಳಿದಾರೋ ಅವರೆಲ್ಲರೂ ಬಾಯಿ ಮೇಲೆ ತಮ್ಮ ಫಿಂಗರ್ ಇಟ್ಕೋಬೇಕು. ಆ ಥರ ನೀನು ಮಾಡಿ ತೋರಿಸ್ತೀಯ. ಇದಕ್ಕೆ ನಾನೇ ಸಾಕ್ಷಿ. ಆದ್ರೆ ಅತ್ತೆ, ಅಪ್ಪು ಹೇಳಿದ ಹಾಗೆ ಅಜಿತ್ ನಡವಳಿಕೆ ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ಲಿಲ್ಲ? ವಿಚಿತ್ರನ? ಏನು ವಿಚಿತ್ರ ಅನ್ನಿಸ್ತು ನಿನಗೆ? ಬಾವಾ, ಅಜಿತ್ ಭೂಮಿನ ಲವ್ ಮಾಡಿ ಮದುವೆ ಆಗಿದ್ದೀನಿ ಅಂತಲ್ವಾ ಹೇಳಿರೋದು ನಮ್ಮ ಹತ್ರ? ಅಂದಮೇಲೆ ಅವನು ಸಾಹಿತ್ಯನ ಈಗಾಗಲೇ ಮರ್ತಿರ್ಬೇಕಾಗಿತ್ತಲ್ವಾ? ಅಲ್ಲ, ಈಗ ಭೂಮಿನ ಲವ್ ಮಾಡಿ ಮದುವೆ ಆದ್ಮೇಲೆ ಸಾಹಿತ್ಯನ ಫೋಟೋ ನೋಡಿ, ಅಂಜುನ ಸಾಹಿತ್ಯನ ಡ್ರೆಸ್ಸಲ್ಲಿ ನೋಡಿ ಅಜಿತ್ ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗ್ಬೇಕಾಗಿತ್ತು ಅಂತ. ಕರೆಕ್ಟು. ಭೂಮಿ ಸಾಹಿತ್ಯನ ಜಾಗನ ತುಂಬಿದ್ದೇ ಆಗಿದ್ರೆ ಅಜಿತ್ ಇಷ್ಟೆಲ್ಲ ಓವರ್ ಆಕ್ಟ್ ಮಾಡೋ ಅವಶ್ಯಕತೆ ಇರ್ಲಿಲ್ವಲ್ಲ. ಅಲ್ಲಿಗೆ ಅಜಿತ್ ಸಾಹಿತ್ಯನ ಇನ್ನು ಪೂರ್ತಿ ಮರ್ತಿಲ್ಲ ಅಂತ ಆಯ್ತು. ಅಲ್ವಾ ಭೂಮಿ? ದೇವಯಾನಿ, ಹೋಗ್ಲಿ ಬಿಡು. ಹಾಗಲ್ಲ ಸಂಗೀತ, ದಿನ ಬೆಳಗಾದ್ರೆ ಎಲ್ಲರ ಮುಂದೆ ಭೂಮಿನ ಅಷ್ಟೊಂದು ಪ್ರೀತಿಸೋ ಥರ ನಡ್ಕೋತಾನಲ್ಲ, ನಿಜವಾಗ್ಲೂ ಇವಳನ್ನ ಅಷ್ಟೊಂದು ಪ್ರೀತಿಸ್ತಾನ ಅಥವಾ ನಮ್ಮೆಲ್ಲರ ಮುಂದೆ ಅವನು ಆಡ್ತಿರೋದು ನಾಟಕನ? ದೇವೇನಿ ಅಕ್ಕ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪಾಪ ಭೂಮಿ ಈಗಾಗಲೇ ಗಾಬರಿಲಿದ್ದಾಳೆ. ಈ ವಿಷಯನ ಇಲ್ಲೇ ಬಿಟ್ಟೆ ಒಳ್ಳೇದು ಅನ್ಸುತ್ತೆ. ಸತ್ಯ ಸತ್ಯ, ನೀನು ಬ್ರಹ್ಮಚಾರಿ, ನಿನ್ಗಿದೆಲ್ಲ ಅರ್ಥ ಆಗಲ್ಲ. ಸ್ವಲ್ಪ ಸುಮ್ಮನಿರ್ತೀಯಾ? ನಾ ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಅಜಿತ್ ನಿನ್ ಜೊತೆ ಚೆನ್ನಾಗೇ ಇದ್ದಾನಲ್ಲ, ನಿಮ್ಮಿಬ್ಬರ ಮಧ್ಯೆ ಎಲ್ಲ ಸರಿಯಾಗೇ ಇದೆ ಅಲ್ಲ? ಅಜಿತ್ ತೋರಿಕೆಗೋಸ್ಕರ ನಿನ್ ಜೊತೆ ಪ್ರೀತಿಯಿಂದ ಇರೋ ತರ ನಟಿಸ್ತಿಲ್ಲ ತಾನೆ? ಹಾಗೇನಾದ್ರೂ ಇದ್ರೆ
ನಮ್ಮ ಹತ್ರ ಹೇಳ್ಕೊ, ನಾವು ಮಾತಾಡ್ತೀವಿ ಅವನ ಹತ್ರ. ಅಮ್ಮ, ನೀವು ಇಲ್ಲಿಯೇ ಇದ್ದೀರಿ? ಒಳ್ಳೆಯದೇ ಆಯಿತು. ನನಗೆ ಬಹಳ ಹಸಿವಾಗುತ್ತದೆ. ನೀವೇ ನಿಮ್ಮ ಕೈಯಾರೆ ತಿನ್ನಿಸಿ. ನಿಲ್ಲು ರೇಣುಕೆ. ಇಷ್ಟು ಸಮಯ ಎಲ್ಲಿಗೆ ಹೋಗಿದ್ದೆ? ಏತಕ್ಕಾಗಿ ಹೋಗಿದ್ದೆ? ಏನು ನಿನ್ನ ಕತೆ? ಎಲ್ಲವನ್ನು ಹೇಳಿ ನಂತರ ಇನ್ನೆಲ್ಲಿಗೆ ಹೋಗಲಿ ಅಪ್ಪ? ರಾಜ್ಯದ ತುಂಬೆಲ್ಲ ಓಡಾಡಿ ಜನರ ಕಷ್ಟ ಸುಖಗಳು ಹಾಗೂ ಅವರ ಪರಿಸ್ಥಿತಿಯನ್ನು ತಿಳಿದುಕೊಂಡು ಬಂದೆ. ಈಗ ಅದರ ಅಗತ್ಯವಿಲ್ಲ. ಕಷ್ಟವಿದ್ದರೆ ಅವರೇ ನಿನ್ನ ಬಳಿ ಬರುತ್ತಾರೆ. ಆ ಕಾರಣಕ್ಕಾಗಿ ನೀನು ಹೊರಗೆ ಅಲೆದಾಡುವ ಅಗತ್ಯವಿಲ್ಲ. ಅಧಿಕಾರ ಎಂದರೆ ಕೇವಲ ಆಜ್ಞೆ ಮಾಡುವುದೊಂದೇ ಅಲ್ಲ ಅಪ್ಪ. ಜನರಿಗೆ ಅದೊಂದು ಉತ್ತಮವಾದ ಸ್ಪಂದನೆ ಎನ್ನಿಸಬೇಕು. ಹಾಗೆ ಆಗಬೇಕು ಎಂದರೆ ನಾವು ಅವರ ಜಾಗಗಳಿಗೆ ಹೋಗಿ ಅವರ ಬದುಕು ಹೇಗಿದೆ ಎಂದು ತಿಳಿದುಕೊಳ್ಳಬೇಕಲ್ಲವೇ? ನನಗೆ ಉಪದೇಶ ಮಾಡಲು ಬರಬೇಡ ರೇಣುಕೆ. ಇದು ಉಪದೇಶವಲ್ಲ ಅಪ್ಪ. ನನಗೆ ತಿಳಿದಿದ್ದನ್ನು ನಾನು ಹೇಳುತ್ತಿದ್ದೇನೆ ಅಷ್ಟೇ. ರೇಣುಕೆ, ನಿನ್ನ ಮಾತು ಅತಿಯಾಗುತ್ತದೆ. ನಾನು ಗಮನಿಸುತ್ತಲೇ ಇದ್ದೇನೆ. ಇತ್ತೀಚೆಗೆ ನೀನು ಹೊರಗೆ ಕಾಲ ಕಳೆಯುವುದೇ ಹೆಚ್ಚಾಗಿದೆ. ರೇಣುಕೆ, ಸಮಸ್ಯೆಗಳು ಅರಮನೆಯಲ್ಲಿಯೂ ಇರುತ್ತದೆ. ಅದನ್ನು ಪರಿಹರಿಸಲು ನೀನು ಇಲ್ಲಿಯೂ ಇರಬೇಕಾಗುತ್ತದೆ. ಬುದ್ಧಿಗಳೇ, ಒಬ್ರು ಬಂದು ನೀರು ಕುಡಿದು ಸರೋವರ ನೀರು ಚೆನ್ನಾಗಿದೆ ಅಂತ ಹೇಳಿದ್ವಲ್ಲ, ಅದು ಇವರೇ. ಗಾಳಿ, ನೀರು, ಆಕಾಶ ಪ್ರತಿಯೊಂದನ್ನು ಮುಷ್ಟಿಯಲ್ಲಿ ಇಟ್ಕೋಬೋದಂತೆ. ಅಯ್ಯೋ, ಹಾಗೆಲ್ಲ ಇರುತ್ತಾ?
ಭೂಮಿ ಮೇಲಿರೋ ಪ್ರತಿ ಜೀವನೂ ನಾವು ಹೇಳ್ದಾಗೆ ಕೇಳುತ್ತಂತೆ. ಅಂದರೆ ಸೃಷ್ಟಿಕರ್ತ ಬ್ರಹ್ಮ ಇದ್ದಾನಲ್ಲ, ಅವನ ಶಕ್ತಿ ಮನುಷ್ಯನ ಕೈಗೆ ಬಂದರೆ ಏನೇನಾಗುತ್ತೋ ಅದೆಲ್ಲ ಸಾಧ್ಯ ಆಗುತ್ತಂತೆ. ಅದನ್ನು ಪಡ್ಕೊಳ್ಳೋ ಉದ್ದೇಶಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾಳೆ. ಒಂದು ವೇಳೆ ಅದು ಅಕ್ಕನ ಕೈಗೆ ಸಿಕ್ಬಿಟ್ರೆ ಮುಂದೆ ಏನಾಗುತ್ತೋ. ಇದೊಂಥರ ತುಂಬ ಭಯಾನಕವಾಗಿದೆ. ಸುಶೀಲಾ, ನಮ್ಮ ಬುದ್ಧಿಗಳಿರೋವರೆಗೂ ಯಾರಿಂದ ಯಾವ ಗ್ರಂಥನೂ ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ದುರ್ಮುಖಿ ಸುಮ್ಮನೆ ಕನ್ಸು ಕಾಣ್ತಿರ್ಬೇಕು ಅಷ್ಟೇ. ನೋಡು, ಅವಳು ಏನೆಲ್ಲ ಮಾಡಿದ್ಲು, ಅದರಿಂದ ಏನಾದರೂ ಆಯ್ತಾ? ಏನೂ ಪ್ರಯೋಜನ ಆಗಲಿಲ್ಲ. ಅವಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಹಾಕಿ. ಸಂಕ್ರಾಂತಿ ಹಬ್ಬ ಬರ್ತಿದೆ, ಅದಕ್ಕೆ ಯಾವ ರೀತಿ ಎಲ್ಲ ತಯಾರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ. ಸುಶೀಲಾ, ಹೇಗೆಲ್ಲ ತಯಾರಿ ಮಾಡ್ಕೋಬೇಕು ಅಂತ ನೀನು ಹೇಳು. ಸರಿ ಅಕ್ಕ, ಎಲ್ಲರೂ ಸೇರಿಕೊಂಡು ಹಬ್ಬನ ಚೆನ್ನಾಗೇ ಮಾಡೋಣ. ನೋಡು, ಅದೆಲ್ಲ ಆಗಬೇಕು ಅಂದರೆ ನೀನು ಇನ್ನೂ 2 ದಿನ ವಿಶ್ರಾಂತಿ ತಗೋಬೇಕು, ಸರಿನಾ? ಸೇಟೋಣ, ನಂಗೆ ಇದೊಂದು ಓಲೆನ ಕರಗಿಸಿ ಈಗಿನ ಫ್ಯಾಷನ್ದು ಓಲೆ ಮಾಡಿ ಕೊಡಬೇಕು. ಅದಕ್ಕೇನಂತೆ ಮಾಡೋಣ, ಆದರೆ ಇದು ಒರಿಜಿನಲ್ ಹೌದಲ್ವಾ ಅಂತ ಚೆಕ್ ಮಾಡಬೇಕಲ್ವಮ್ಮ. ಎಂತ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಚಿಕ್ಕಮ್ಮ, ಏನು ಮಾಡ್ತಿದ್ದೀರಾ? ಹಿಂದೆ ಎಂತದ ಮಧ್ಯದಲ್ಲಿ ಇಲ್ಲಿ ಮಾತಾಡ್ತಿರೋದು ಕಾಣೋದಿಲ್ಲ. ಸಮ ನಿಲ್ಲಲ್ಲ. ಎಂತ ಅಣ್ಣ ನಿಮ್ದು? ನಿಮಗೆ ನನ್ನ ಮೇಲೇನೆ ಡೌಟ್ ಈಗ? ಹಾಗೇನಿಲ್ಲಮ್ಮ, ನೋಡಿ ಇದು ವ್ಯಾಪಾರ, ಚೆಕ್ ಮಾಡಿ ನೋಡಿದ್ರೆ ನಮಗೂ ಸಮಾಧಾನ, ನಿಮಗೂ ಸಮಾಧಾನ. ಸರಿ, ಅದೆಂತ ಸಮಾಧಾನ ಆಗ್ತದೋ ಮಾಡಿ ಮಾಡಿ. ಇವ್ರು ಇದನ್ನು ಏನು ಮಾಡಕ್ಕೆ ಹೊರಟಿದ್ದಾರೆ? ಇವ್ರು ಸರನ ಕರಗಿಸೋಕ್ಕೂ ಮುಂಚೆ ಪಂಚಾಯತಿಯವ್ರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇದು ಒರಿಜಿನಲ್ ಅಮ್ಮ, ಇದನ್ನು ನಾನು ತಗೊಳ್ತೇನೆ. ಓ ಅಣ್ಣ, ಅದು ಒರಿಜಿನಲ್ ಅಂತ ನನಗೆ ಚಂದ ಗೊತ್ತುಂಟು. ಈಗ ನಿಮಗೆ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಇನ್ನೊಂದು ವಿಷಯ, ನನ್ನ ಹತ್ರ ಒಂದು ಕಾಸಿನ ಸರ ಉಂಟು, ಅದನ್ನು ಕರಗಿಸಿ ನಂಗೊಂದು ಚಂದದ ನೆಕ್ಲೆಸ್ ಮಾಡಿ ಕೊಡ್ಬೇಕು. ಆಗ್ಬೋದಾ? ಮಾಡಿಕೊಡು. ಆಯ್ತು, ಕೊಡೋದನ್ನ. ಚಿಕ್ಕಮ್ಮ, 1 ನಿಮಿಷ ನನ್ನ ಮಾತು ಕೇಳಿ. ಓ, ಇಷ್ಟು ದಿನ ನಿನ್ನ ಮಾತು ಕೇಳಿ ಇಷ್ಟೆಲ್ಲ ಹಾಳಾಗ್ತಿರೋದು. ನಾನು ಈಗ ಈ ಚೈನನ್ನು ತಗೊಂಡಿರೋದಾಗಿದೆ, ಅದನ್ನೀಗ ಕರಗಿಸ್ತಾ ಇದ್ದೀನಿ. ನನ್ನ ಇಷ್ಟ ನಾನು ಎಂತಾದ್ರೂ ಮಾಡ್ತೇನೆ. ನೀನು ಈ ದಯವಿಟ್ಟು ನನಗೆ ಡಿಸ್ಟರ್ಬ್ ಮಾಡಬೇಡ ಆಯ್ತಾ? ಚಿಕ್ಕಮ್ಮ, ನಿಮ್ಮ ಹತ್ರ ಬೇಡ್ಕೊಳ್ತಿದ್ದೀನಿ ಚಿಕ್ಕಮ್ಮ. ಈ ಸರದ ಮೇಲೆ ಅಮ್ಮನಿಗೆ ತುಂಬ ಸೆಂಟಿಮೆಂಟ್ ಇದೆ, ಅವ್ರಿಗೆ ತುಂಬ ಆಸೆ ಇದೆ. ಅದಕ್ಕೆ ಎಷ್ಟು ದುಡ್ಡಾಗುತ್ತೆ ಹೇಳಿ, ನಾನೇ ಕೊಟ್ಬಿಡ್ತೀನಿ. ದಯವಿಟ್ಟು ಇಂಥ ಕೆಲಸ ಮಾತ್ರ ಮಾಡಿಬಿಡಿ ಚಿಕ್ಕಮ್ಮ. ಈ ಕೈ ಮುಗಿಯೋದೆಲ್ಲ ಸಾಕು. ನನಗೆ ಈ ನಾಟಕ ನೋಡಿ ನೋಡಿ ಸಾಕಾಗಿದೆ. ಈಗ ಚಂದದಲ್ಲಿ ಪೂಸಿ ಹೊಡಿಯೋದು, ಆಮೇಲೆ ಆ ಪೊಲೀಸ್ ಅಪ್ಪ ಇಲ್ಲಾಂದ್ರೆ ರೌಡಿಯನ್ನು ಕರೆಸಿ ನನಗೆ ಧಮಕಿ ಹಾಕ್ಸೋದು, ಇದೇ ಆಗಿದೆ ನಿಮ್ದೆಲ್ಲ. ಸಾಕು, ಧನ್ಯವಾದಗಳು. ಓ ಅಣ್ಣ, ತಗೊಳ್ಳಿ, ಇದನ್ನೊಂದು ಕರಗಿಸಿ ನಂಗೊಂದು ಚಂದದ ನೆಕ್ಲೆಸ್ ಮಾಡಿ ಕೊಡಿ. ತಗೊಳ್ಳಿ. ಕೃಷ್ಣ, ದಯವಿಟ್ಟು ನನ್ನ ಕೈ ಬಿಟ್ಬೇಡ. ಈ ಬಾರಿ ದಯವಿಟ್ಟು ನಂಗೆ ಸಹಾಯ ಮಾಡು. ನನ್ನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ನಾನು ಮಾತ್ರ ಸರನ್ನು ಉಳಿಸ್ಕೋಬೇಕು.
ನನ್ನ ಕೆಲಸವನ್ನು ಕಿತ್ಕೊಂಡು ದೊಡ್ಡ ರಾಜ್ಕುಮಾರಿ ಥರ ಡೈಲಾಗ್ ಹೊಡಿತಾಳೆ. ಸಹಿಸ್ಕೊಳಕ್ಕಾಗ್ತಿಲ್ಲ ಬಾವ ನನಗೆ. ಬರೀ ಕೆಲಸ ಮಾತ್ರ ಅಲ್ಲಮ್ಮ, ಪವರ್ ಸಂಯುಕ್ತ ಪವರ್ ಫ್ಯೂಸ್ನೇ ಕಿತ್ಕೊಂಡ್ಬಿಟ್ಲು. ಮಮತಾ, ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಹಗಲು ಗನ್ಸು ನನ್ಸಾಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅಮ್ಮ, ತಾಯಿ, ಹಾಯ್ ಅತ್ತೆ ಮಾವ. ಹಲೋ. ಹಾಯ್ ಆದ್ಯ. ಹಾಯ್ ಅಣ್ಣ. ಹೇಗಿದೆ ಪುಟ? ನಾನು ಸೂಪರ್ ಆಗಿದ್ದೀನಿ. ಹಲೋ ಬಿಂದು ಅವರೇ. ಹಾಯ್ ಬಾಬಾ. ಮನೇಲಿ IT ರೈಡ್ ಆಗಿದೆ ಅಂತ ಕೇಳ್ಪಟ್ಟೆ, ತುಂಬ ಬೇಜಾರಾಯಿತು. ನಮ್ಮ ಮನೇಲಿ IT ರೈಡಾ? ನಂಗೆ ನಂಬಕ್ಕೆ ಆಗ್ತಿಲ್ಲ. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದೆಲ್ಲ ಏನೂ ಇಲ್ಲ ಪುಟ, ನಾನು ಮ್ಯಾನೇಜ್ ಮಾಡ್ತೀನಿ. ಹಾಯ್ ಆದ್ಯಾ. ಹಾಯ್ ಮನ್ವಿ. ಯಾವಾಗ ಬಂದೆ? ಈಗ ತಾನೇ ಬಂದೆ. ನಾನು ನಿನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದೆ ಗೊತ್ತಾ? ಸಡನ್ ಆಗಿ ನೀನು ನೋಡಿ ತುಂಬ ಖುಷಿ ಆಗ್ತಿದೆ. ಸೋ ಸ್ವೀಟ್. ಹಾಯ್ ಆದ್ಯಾ. ಹಾಯ್. ಏನು ವಿಕ್ಕಿ, ಯಾರನ್ನೋ ಹುಡುಕ್ತಾ ಇರಂಗಿದೆ? ಯಾರೂ ಇಲ್ಲ. ಆದ್ಯಾ, ಬಿಂದು, ಮನೇಲೆಲ್ಲ ಹೇಗಿದ್ದಾರೆ? ಎಲ್ಲರೂ ಆರಾಮಾಗಿದ್ದಾರೆ ಅಕ್ಕ. ಮನೆಯವ್ರಿಗಿನ್ನ ಇಲ್ಲಿ ರೈಡ್ ಆಗಿರೋ ವಿಷಯ ಗೊತ್ತಿಲ್ಲ. ಹೇಳಕ್ಕೆ ಹೋಗ್ಬೇಡಿ ಆಯ್ತಾ? ನನ್ನ ಮೇಲೆ ಕೋಪ ಇದ್ರೂ ಕೂಡ ಹೀಗೆಲ್ಲ ಆಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರೆ. ನೀ ಬಂದಿದ್ದು ಒಳ್ಳೇದಾಯ್ತಮ್ಮ. ನೀ ಬಂದಿದ್ದೆ ತಾನೆ ಎಲ್ಲರೂ ಮುಖದಲ್ಲಿ ನಗು ಅರಳ್ತಾ ಇರೋದು. ಆದ್ಯಾ, ಶ್ರಾವಣಿ ಅವ್ರಿಗೆ ನೀನು ವಿಶ್ ಮಾಡಬೇಕು. ವಿಶ್? ಯಾಕೆ? ಓ ಮೈ ಗಾಡ್, ನನಗೆ ವಿಷಯ ಏನಂತ ಗೊತ್ತಾಯ್ತು. ಅಕ್ಕ ಬಾವ ಇಬ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಅಯ್ಯೋ ಬಿಂದು ಅವರೇ, ಹಾಗೇನಿಲ್ಲ. ನೀವೇನೋ ಬೇರೆ ಎಲ್ಲ ತಿಳ್ಕೊಂಬೇಡಿ. ಹೌದಾ? ನಿಜವಾಗ್ಲೂ ಆ ವಿಷಯ ಅಲ್ವಾ ಬಾವ? ನಿಜವಾಗ್ಲೂ ಇಲ್ಲ. ಏನೋ ಇರುತ್ತೆ ಅಂತ ತುಂಬ ಖುಷಿ ಪಟ್ಬಿಟ್ಟೆ. ನೋಡಮ್ಮ, ಶ್ರಾವಣಿ ನಮ್ಮ ಕಂಪ್ನಿಗೆ ಜಾಯಿನ್ ಆಗಿದ್ದಾಳೆ. ಅದ್ಗೆ ಕಂಗ್ರ್ಯಾಚುಲೇಷನ್ಸ್ ಅಕ್ಕ. ಕಂಗ್ರಾಟ್ಸ್ ಅದಕ್ಕೆ. ಥ್ಯಾಂಕ್ಸ್ ಬಿಂದು. ಥ್ಯಾಂಕ್ಸ್ ಆದ್ಯಾ. ಆದ್ಯಾ, ನೀನು ಯಾವಾಗ ಜಾಯಿನ್ ಆಗ್ತೀಯಾ? ನಾನು ಆದ್ಯಾ, ನೀನು ಜಾಯಿನ್ ಆಗ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತಮ್ಮ. ಇಲ್ಲ ಅಂಕಲ್, ನಾನು ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಚಕ್ರಿ ಅಂಕಲ್ ಹೇಳ್ತಿರೋದು ಕರೆಕ್ಟಾಗೇ ಇದೆ. ನೀನು ನಮ್ಮ ಕಂಪನಿ ಜಾಯ್ನ್ ಆದರೆ ಅದಕ್ಕೆ ನಾನು ಇಬ್ಬರು ಜೊತೆಲೇ ಕೆಲಸ ಮಾಡ್ಬೋದು. ನಾನು ಖುಷಿಯಾಗಿರ್ತೀನಿ. ಹೌದು ಆದ್ಯಾ, ಈ ವಿಷಯದ ಬಗ್ಗೆ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡು. ಎಲ್ಲರೂ ಜೊತೆ ಆದರೆ ಏನು ಬೇಕಾದರೂ ಮಾಡ್ಬೋದು. ಯೋಚನೆ ಮಾಡ್ತೀನಿ ಅದಕ್ಕೆ. ಮಮತಾ, ಚಿಟಿಕೆ ಹೊಡೆಯೋಷ್ಟರಲ್ಲೇ ನಮ್ಮನ್ನು ಹೊರಗಡೆ ಇಟ್ಟರು. ನೋಡು ಎಲ್ಲರೂ ಹೆಂಗೆ ಒಗ್ಗಟ್ಟಾಗಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಮ್ಮನ್ನು ಹೊರಗಡೆ ಹಾಕೋದ್ರಲ್ಲಿ ಯಾವ ಡೌಟೇ ಇಲ್ಲ.